ಬೆಳಗಿನ ಸಮಯದಲ್ಲಿ ಆರ್ಯನ್ ತನ್ನ ಸರ್ಕಾರದ ಕ್ವಾರ್ಟರ್ಸ್ ಮನೆಯಲ್ಲಿ ಮನೆಯ ವಸ್ತುಗಳನ್ನ ಹೊಂದಿಸ್ತಾ ಇದ್ದ. ಮನೆಯ ಮುಂದೆ ಹಸಿರು ಪರಿಸರ ಕಾಣಿಸ್ತಾ ಇತ್ತು. ಊರಿನ ವಾತಾವರಣ ಶಾಂತವಾಗಿತ್ತು. ಇಲ್ಲಿನ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ. ಊರಿನ ಜನರ ಸೇವೆ ಮಾಡೋದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಆರ್ಯನ್ಗೆ ಯಾರೋ ಬಾಗಿಲು ಬಡಿದ ಶಬ್ದ ಕೇಳುತ್ತೆ. ಆರ್ಯನ್ ಬಾಗಿಲು ತೆಗೆದು ನೋಡಿದಾಗ ಆ ಊರಿನ ಪ್ರಧಾನವರು ಅಲ್ಲಿ ಬಂದಿರ್ತಾರೆ. ಡಾಕ್ಟರ್ ಸಾಹೇಬ್ರೆ, ನಿಮ್ಗೆ ಸ್ವಾಗತ. ನನಗ್ ನಂಬಿಕೆ ಇದೆ ನಿಮ್ಗೆ ಇಲ್ಲೇನು ತೊಂದರೆ ಆಗೋದಿಲ್ಲ ಅಂತ. ಒಂದ್ ವೇಳೆ ಏನೇ ಬೇಕಾದ್ರೂ ಕೂಡ ಆ ಕೂಡಲೇ ನನ್ನ ಸಂಪರ್ಕಿಸಿ. ಧನ್ಯವಾದ ಮುಖ್ಯಸ್ಥರೇ. ನಾನಿಲ್ಲಿನ ಜವಾಬ್ದಾರಿ ನಿಭಾಯಿಸೋಕೆ ಪೂರ್ತಿಯಾಗಿ ತಯಾರಾಗಿದ್ದೀನಿ. ಇಲ್ಲಿನ ಜನ ಅಂತೂ ತುಂಬಾನೇ ನೇರವಾಗಿರೋರು. ಆದ್ರೆ ಕಾಡಿನ ಕಡೆ ಮಾತ್ರ ಜಾಸ್ತಿ ಹೋಗ್ಬೇಡಿ. ಅಲ್ಲಿನ ಕತೆಗಳು ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಸುತ್ತೆ. ಪ್ರಧಾನ್ ಅಲ್ಲಿಂದ ಹೋದ್ಮೇಲೆ ಆರ್ಯನ್ ಯೋಚನೆ ಮಾಡ್ತಾನೆ. ಮತ್ತೆ ತನ್ನ ಕೆಲಸದಲ್ಲಿ ತೊಡಗ್ತಾನೆ. ಸಂಜೆ ಹೊತ್ತು ಸಮಯದಲ್ಲಿ ಆರ್ಯನ್ ಸುತ್ತಾಡ್ತಾ ಕಾಡಿನೊಳಗಡೆ ಹೋಗ್ತಾನೆ. ಆಗ ಅವನು ಅಲ್ಲಿ ಒಂದು ಸುಂದರವಾದ ಹೆಂಗಸನ್ನ ನೋಡ್ತಾನೆ. ಆರ್ಯನ್ ಆ ಹೆಂಗಸಿಗೆ ಹೇಳ್ತಾನೆ, ಏನ್ ನಿಮ್ಮ ಹೆಸರು? ಮತ್ತೆ ಈ ಸಮಯದಲ್ಲಿ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲೇ ಇರೋದು. ನನಗೆ ಕಾಡಂದ್ರೆ ತುಂಬಾ ಇಷ್ಟ. ಮತ್ತೆ ನೀವು? ನಾನೊಬ್ಬ ಡಾಕ್ಟರು. ಊರಲ್ಲಿರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ದೀಪ್ತಿ. ಆರ್ಯನ್ ದೀಪ್ತಿ ಸೌಂದರ್ಯದಲ್ಲಿ ಮುಳುಗ್ ಹೋಗ್ತಾನೆ. ಅವರಿಬ್ರು ಮಧ್ಯ ಮಾತು ಶುರು ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ದೀಪ್ತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನದಿಂದ ಆರ್ಯನ್ ಸಂಜೆ ಸಮಯದಲ್ಲಿ ಕಾಡೊಳಗೆ ಸುತ್ತಾಡಕ್ಕೆ ಹೋಗ್ತಾ ಇರ್ತಾನೆ. ಮತ್ತೆ ಈಗ ಅವರಿಬ್ರು ತುಂಬಾನೇ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಒಂದು ದಿನ ಆರ್ಯನ್ ದೀಪ್ತಿಗೆ ಪ್ರಪೋಸ್ ಮಾಡ್ತಾನೆ. ದೀಪ್ತಿ, ನಾನು ನಿಮ್ಗೇನೋ ಹೇಳ್ಬೇಕು ಅಂತೀನಿ. ಹೇಳಿ. ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ನೀವು ನನ್ನ ಜೀವನದ ಒಂದು ಭಾಗವಾಗ್ತೀರಾ? ಹಾ ಆರ್ಯನ್, ನಿಮ್ಮನ್ನ ಮದ್ವೆ ಆಗೋಕೆ ನಾನು ತಯಾರಾಗಿದ್ದೀನಿ. ಅವರಿಬ್ರು ಒಬ್ರಿಗೊಬ್ರು ಮದ್ವೆ ಆಗೋಕೆ ಒಪ್ಕೊಳ್ತಾರೆ. ಮದ್ವೆ ಆದ ನಂತರ ಇಬ್ರು ಸಂತೋಷದಿಂದ ಜೀವನ ಮಾಡ್ತಾ ಇರ್ತಾರೆ. ಮದ್ವೆಯಾಗಿ 9 ತಿಂಗಳ ನಂತರ ದೀಪ್ತಿ ಗರ್ಭಿಣಿ ಆಗ್ತಾಳೆ. ಒಂದಿನ ರಾತ್ರಿ ದೀಪ್ತಿಗೆ ನೋವು ಶುರು ಆಗುತ್ತೆ. ಆರ್ಯನ್ಗೆ ಹೆದರಿಕೆ ಆಗುತ್ತೆ. ದೀಪ್ತಿ, ಏನಾಯ್ತು? ನೋವು ತುಂಬಾ ಆಗ್ತಿದ್ಯಾ? ಆರ್ಯನ್, ನನಗೆ ತುಂಬಾನೇ ನೋವಾಗ್ತಿದೆ. ನನ್ನನ್ನು ಕಾಪಾಡಿ. ದೀಪ್ತಿಗೆ ಅವಳಿ ಜವಳಿ ಮಕ್ಕಳಾಗುತ್ತೆ. ತುಂಬ ಹೆರಿಗೆ ನೋವಿಂದ ದೀಪ್ತಿ ಸತ್ತು ಹೋಗ್ಬಿಡ್ತಾಳೆ. ಆದರೆ ಆ ಮಕ್ಕಳು ತುಂಬಾನೇ ಭಯಂಕರವಾಗಿರುತ್ತೆ. ಒಂದು ದೇಹ 2 ತಲೆ ಇರುತ್ತೆ. ಆದರೆ ಅವುಗಳ ಮುಖ ಮನುಷ್ಯರಂತೆ ಇರೋದಿಲ್ಲ. ಇಲ್ಲ, ಇದೇನಾಗೋಯ್ತು? ಆರ್ಯನ್ ತುಂಬಾನೇ ಹೆದರ್ಕೊಂಡು ಮನೆಯಿಂದ ಓಡ್ ಹೋಗ್ತಾನೆ. ಆರ್ಯನ್ ಕಾಡಲ್ಲಿ ಓಡ್ ಹೋಗ್ತಾ ಇರ್ತಾನೆ. ಆಗ ಅಲ್ಲಿ ಅವನಿಗೆ ಒಬ್ಬ ಸಾಧು ಕಾಣಿಸ್ಕೊತಾನೆ. ಸಾಧು ಧ್ಯಾನ ಮಾಡ್ತಾ ಇರ್ತಾರೆ. ನನ್ನ ಕಾಪಾಡಿ ಮಹಾರಾಜ್ರೆ. ನನ್ನ ಮನೇಲಿ ನನ್ನ ಹೆಂಡತಿ, ನನ್ನ ಮಕ್ಕಳು. ಅಯ್ಯೋ. ಶಾಂತನಾಗು. ಏನಾಯ್ತು? ಎಲ್ಲ ವಿವರಿಸಿ ಹೇಳು. ಆರ್ಯನ್ ನಡೆದ ಎಲ್ಲ ಘಟನೆಯನ್ನ ಹೇಳ್ತಾನೆ. ಆಗ ಸಾಧು ತುಂಬಾನೇ ಗಂಭೀರ ಆಗ್ತಾನೆ. ನೀನು ಯಾವ ಸ್ತ್ರೀಯನ್ನ ಮದುವೆ ಆಗಿದ್ಯೋ ಅವಳು ಮಾನವಳಲ್ಲ, ಅವಳು ಡಯನ್ನು. ಕೆಲವು ಡಯನ್ಗಳು ಮನುಷ್ಯರನ್ನ ಪ್ರೀತಿ ಮಾಡ್ತವೆ, ಆದ್ರೆ ಅವುಗಳ ಸ್ವಭಾವ ಮತ್ತೆ ಶಕ್ತಿ ಬದಲಾಗಲ್ಲ. ಈ ಸಂತಾನ ನಿನ್ನ ಮತ್ತು ಅವಳ ಮಿಲನದಿಂದ ಆಗಿರೋದು. ಇದು ಸೈತಾನಿ ಸಂತಾನ. ಆರ್ಯನ್ ಸಾಧುನ ತನ್ನ ಮನೆ ಕರ್ಕೊಂಡ್ ಬರ್ತಾನೆ. ಮನೆಯಲ್ಲಿ ಪೂಜೆ ಮಂತ್ರ ಪಠಣಗಳನ್ನ ಮಾಡಿ ಮನೆಯನ್ನ ಬಂದ್ ಮಾಡ್ತಾರೆ. ಈ ಮನೆ ಇನ್ನು ಈ ಭೂಮಿಯ ಭಾಗವಾಗಿರೋದಿಲ್ಲ. ನೀನು ಇಲ್ಲಿಂದ ಈ ಕೂಡ್ಲೆ ಹೋಗು. ಮತ್ಯಾವತ್ತು ವಾಪಸ್ ಬರಕ್ ಹೋಗ್ಬೇಡ. ಆದ್ರೆ ನನ್ನ ಮಕ್ಕಳು? ಅವು ಮಕ್ಕಳಲ್ಲ, ಪಿಶಾಚಿ, ಜೋಡಿ ಪಿಶಾಚಿಗಳು. ಒಂದ್ ವೇಳೆ ಅವುಗಳು ಮುಕ್ತ ಆದ್ರೆ ವಿನಾಶವನ್ನ ತರ್ತಾರೆ. ಮರ್ತ್ ಬಿಡು ಅವ್ರನ್ನ. ಆರ್ಯನ್ ಅದೇ ಸಮಯದಲ್ಲಿ ಆ ಮನೆನ ಬಿಟ್ಟು ಸಿಟಿ ಕಡೆ ಹೋಗ್ತಾನೆ. ರಾತ್ರಿಯ ಸಮಯದಲ್ಲಿ ಅಚಾನಕ್ಕಾಗಿ ಆ ಮನೆ ಒಳಗಡೆಯಿಂದ ವಿಚಿತ್ರವಾಗಿರೋ ಶಬ್ದ ಬರೋಕೆ ಶುರುವಾಯಿತು. ಆ ಅವಳಿ ಮಕ್ಕಳು ಈಗ ದೊಡ್ಡವರಾಗಿದ್ರು. ಆ ಅವಳಿ ಮಕ್ಕಳು ಕಣ್ಣಲ್ಲಿ ರಕ್ತದಿಂದ ಕೆಂಪಾಗಿತ್ತು. ನಾವು ಸ್ವತಂತ್ರರಾಗ್ತೀವಿ ಮತ್ತೆ ಈ ಪ್ರಪಂಚವನ್ನ ಆಳ್ತೀವಿ. ಆ ಮನೆಯಲ್ಲಿ ಅವಳಿ ಮಕ್ಕಳ ಶಬ್ದ ಕೇಳ್ ಬರ್ತಾನೆ ಇತ್ತು. ಆರ್ಯನ್ಗೆ ವಯಸ್ಸಾಗಿ ಹೋಗಿತ್ತು. ಅವನು ತನ್ನ ಮನೆ ಹಾಲಲ್ಲಿ ಕುತ್ಕೊಂಡಿದ್ದ. ಅವನ ಹೆಂಡತಿ ಚಂದ್ರಲೇಖ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಮತ್ತೆ ಆರ್ಯನ್ ಮಗಳು ಶಿಖಾ ರೂಮ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ಲು. ಏನೆಲ್ಲ ಆಯ್ತು? ನಾನದನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಆ ಭಯ ನನ್ನೊಳಗೆ ಇನ್ನೂ ಇದೆ.
ಅಪ್ಪಿ ತಪ್ಪಿ ಅವುಗಳು ವಾಪಸ್ ಬರ್ದೇ ಇದ್ರೆ ಸಾಕು ದೇವ್ರೆ. ಆಗ ಚಂದ್ರಲೇಖಾ ಆರ್ಯನ್ ಹತ್ರ ಬರ್ತಾಳೆ. ನೀವು ಯಾವಾಗ್ಲೂ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತೀರಾ? ಈಗೆಲ್ಲ ಸರಿಯಾಗಿದೆ. ಶಿಖಾ ಈಗ ದೊಡ್ಡೋಳಾಗಿದ್ದಾಳೆ. ನಾವಿಬ್ರು ಅವಳ ಭವಿಷ್ಯದ ಕಡೆ ಗಮನ ಕೊಡ್ಬೇಕು. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಬಹುಶಃ ನಾನು ನನ್ನ ಭಯದಿಂದ ಆಚೆ ಬರ್ಬೇಕು ಅನ್ಸುತ್ತೆ. ಮಧ್ಯರಾತ್ರಿಯ ಸಮಯದಲ್ಲಿ ಆರ್ಯನ್ ಮತ್ತು ಚಂದ್ರಲೇಖಾ ನಿದ್ದೆಗೆ ಜಾರ್ ಹೋಗಿದ್ರು. ಅಚಾನಕ್ ಆಗಿ ರೂಮಲ್ಲಿ ಹೊಗೆ ಬರೋಕ್ಕೆ ಶುರು ಆಗುತ್ತೆ. ಆರ್ಯನ್, ಈ ಗಾಳಿ ಇಷ್ಟೊಂದು ಜೋರಾಗಿ ಹೇಗ್ ಬೀಸ್ತಿದೆ? ರೂಮಲ್ಲಿ ಈ ಹೊಗೆ ಹೇಗ್ ಬರ್ತಿದೆ? ಇದು ಅದೇ ಇಲ್ಲ, ಈ ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ. ಆ ಕಪ್ಪು ಹೊಗೆ ನಿಧಾನವಾಗಿ ಆ ಅವಳಿ ಮಕ್ಕಳು ಪಿಶಾಚಿಯಾಗಿ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಆರ್ಯನ್, ನೀನು ಎಷ್ಟೋ ವರ್ಷಗಳ ಹಿಂದೆ ನಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋದೆ. ನೀನೇ ಅನ್ಕೊಂಡಿದ್ದೆ ನಾವು ನಿನ್ನ ಮರ್ತೋಗ್ತೀವಿ ಅಂತಾನಾ? ಚಂದ್ರಲೇಖಾ ಈ ದೃಶ್ಯನ ನೋಡಿ ಹೆದರ್ಕೊಳ್ತಾಳೆ. ಆರ್ಯನ್, ಇದ್ಯಾರು? ಇವ್ರೇನ್ ಹೇಳ್ತಾ ಇದ್ದಾರೆ? ಇವರು ಅವರೇ. ನಾನು ಎಷ್ಟೋ ವರ್ಷದಿಂದ ಬಿಟ್ಟು ಹೋಗಿದ್ನಲ್ಲ, ಅವರೇ ಇವರು. ನಾನು ಎಷ್ಟೋ ವರ್ಷದಿಂದ ಮಾಡಿದಂತ ದೊಡ್ಡ ತಪ್ಪೇ ಇದು. ಈಗ ನೀನು ಇದ್ರ ಬೆಲೆ ತೆರಲೇಬೇಕಾಗುತ್ತೆ. ಯಾವ ನೋವನ್ನ ನೀನು ನಮಗ್ ಕೊಟ್ಟಿಯೋ ಆ ನೋವನ್ನ ನೀನೀಗ ಅನುಭವಿಸ್ಲೇಬೇಕಾಗುತ್ತೆ. ಆ ಪಿಶಾಚಿಗಳು ಚಂದ್ರಲೇಖಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಪ್ಲೀಸ್, ಅವಳನ್ನ ಏನು ಮಾಡಬೇಡಿ. ಅವಳು ನಿರ್ದೋಷಿ. ಇದೆಲ್ಲ ನಂದೇ ತಪ್ಪಾಗಿತ್ತು. ಇದು ಕ್ಷಮೆ ಕೇಳುವಂತ ಸಮಯ ಅಲ್ಲ. ಈ ಶಿಕ್ಷೆ ನಿನಗೆ ಆರ್ಯನ್. ಆ ಪಿಶಾಚಿಗಳ ಸುತ್ತಮುತ್ತ ಆ ಕಪ್ಪು ಹೊಗೆ ಬರುತ್ತೆ. ಆ ಪಿಶಾಚಿಗಳ ಕೈಯಿಂದ ಚಂದ್ರಲೇಖಾ ಸತ್ತೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಪಿಶಾಚಿಗಳು ಕಪ್ಪು ಹೊಗೆ ಆಗಿ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಬೆಳಿಗ್ಗೆ ಆರ್ಯನ್ ಚಂದ್ರಲೇಖಾ ಶವದ ಮುಂದೆ ಕೂತಿರ್ತಾನೆ. ಶಿಖಾ ಇದನ್ನ ನೋಡಿ ತುಂಬಾನೇ ದುಃಖ ಆಗ್ತಾಳೆ. ಅಪ್ಪ, ಅಮ್ಮಂಗೆ ಏನಾಯ್ತು? ಇದೆಲ್ಲ ಏನು? ಶಿಖಾ, ನಾನು ಕಾಪಾಡಕ್ಕಾಗ್ಲಿಲ್ಲ ಅಮ್ಮ. ಅಪ್ಪ, ನಿಜ ಹೇಳಿ, ಅಮ್ಮನ್ನ ಯಾರು ಕೊಂದಿದ್ದು? ಇದೆಲ್ಲ ಹೇಗಾಯ್ತು? ಆ ದಿನ ಸಂಜೆ ಚಂದ್ರಲೇಖಾ ಅಂತಿಮ ಸಂಸ್ಕಾರ ಮಾಡಾಯ್ತು. ಆರ್ಯನ್ ಮತ್ತೆ ಶಿಖಾ ಅದನ್ನೇ ನೋಡ್ತಾ ಸುಮ್ಮನೆ ನಿಂತ್ಕೊಂಡಿದ್ರು. ಇದೆಲ್ಲ ಆಗಿದ್ದು ನನ್ನ ಕಾರಣದಿಂದಾನೆ. ನಾನು ಅವ್ರನ್ನ ಸುಮ್ಮನೆ ಹಿಂದೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಅವರು ವಾಪಸ್ ಬಂದಿದ್ದಾರೆ. ನಾನೀಗ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು. ಅಂತಿಮ ಸಂಸ್ಕಾರ ಆದ್ಮೇಲೆ ಆರ್ಯನ್ ಮತ್ತೆ ಶಿಖಾ ಮನೆಗೆ ವಾಪಸ್ ಬರ್ತಾರೆ. ಅಪ್ಪ, ನೀವು ಶಾಂತವಾಗಿರ್ಬೇಡಿ. ಅಮ್ಮನ್ನ ಯಾರು ಕೊಂದ್ರು ಅಂತ ನನಗಿವತ್ ನೀವು ನಿಜ ಹೇಳಲೇಬೇಕು. ಶಿಖಾ, ಈ ಕತೆ ನೀನ್ ಹುಟ್ಟೋದಕ್ಕೂ ಮುಂಚೆ ನಡೆದಿದ್ದು. ನಾನ್ ನಿನ್ನ ಇದರಿಂದ ದೂರ ಇಡೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಇನ್ನು ಮುಚ್ಚಿಡಕ್ ಆಗಲ್ಲ. ಏನ್ ವಿಷಯ ಅಪ್ಪ? ವಿವರವಾಗಿ ಹೇಳಿ. ಎಷ್ಟೋ ವರ್ಷಗಳ ಹಿಂದೆ ನಾನು ಬೆಟ್ಟದ ಊರಲ್ಲಿ ಡಾಕ್ಟರ್ ಆಗಿದ್ದಾಗ ನಾನು ದೀಪ್ತಿ ಅನ್ನೋ ಹುಡುಗಿನ ಮದುವೆ ಆಗಿದ್ದೆ. ಅವಳು ತುಂಬಾ ಸುಂದರವಾಗಿದ್ಲು. ಆದ್ರೆ ಅವಳು ಮಾನವಳಾಗಿರ್ಲಿಲ್ಲ. ಅವಳೊಬ್ಳು ಡಯನ್ ಆಗಿದ್ಲು. ಡಯನ್? ತಮಾಷೆ ಮಾಡ್ತಿದ್ದೀರಾ ಅಪ್ಪ? ಇಲ್ಲ, ಇದು ನಿಜ. ನಮ್ಮ ಮದ್ವೆ ಆದ್ಮೇಲೆ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ಆದ್ರೆ ಅವುಗಳು ಸಾಮಾನ್ಯರಾಗಿರ್ಲಿಲ್ಲ. ಅವ್ರಗಳ ಶರೀರ ಜೋಡ್ಕೊಂಡಿತ್ತು. ಅವು ಮಕ್ಕಳೆಲ್ಲ ಬದ್ಲಿಗೆ ಸೈತಾನಿ ಸಂತಾನವಾಗಿತ್ತು. ಮತ್ತೆ ದೀಪ್ತಿಯ ಸಾವಿನ ನಂತರ ನಾನು ಹೆದರ್ಕೊಂಡು ಅಲ್ಲಿಂದ ಓಡ್ ಬಂದೆ. ಹಾಗಾದ್ರೆ ನೀವು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ರಾ? ಹಾಗಾದ್ರೆ ಅವರೇ ಅಮ್ಮನ್ನ ಕೊಲೆ ಮಾಡಿದ್ದ? ನಾನೀಗ ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ, ನೀನು ಸುರಕ್ಷಿತವಾಗಿದ್ರೆ ಸಾಕು. ಆದ್ರೆ ಅವುಗಳ ಶಕ್ತಿ ಎಷ್ಟು ಹೆಚ್ಚಾಗಿದೆ ಅಂದ್ರೆ ನನಗೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಆಗ ಬಾಗ್ಲನ್ನ ಯಾರೋ ಬಡ್ದ ಹಾಗೆ ಶಬ್ದ ಕೇಳ್ಬರುತ್ತೆ. ಅವರಿಬ್ರು ಭಯದಿಂದ ಆ ಬಾಗ್ಲನ್ನೇ ನೋಡ್ತಾರೆ. ಆರ್ಯನ್ ಎಚ್ಚರಿಕೆಯಿಂದ ಬಾಗ್ಲನ್ನ ಓಪನ್ ಮಾಡ್ತಾನೆ. ಆಗ ಅಲ್ಲಿ ಅದೇ ಸಾಧು ನಿಂತ್ಕೊಂಡಿದ್ದ. 20 ವರ್ಷಗಳ ಹಿಂದೆ ಆರ್ಯನ್ ಅವರನ್ನ ಭೇಟಿ ಮಾಡಿದ್ದ. ಆರ್ಯನ್, ನಾನ್ ನಿನಗೆ ಮುಂಚೆನೆ ಹೇಳಿದ್ದೆ ಆ ಮನೆ ನಿನಗೆ ಮುಂದೆ ತೊಂದರೆ ಆಗುತ್ತೆ ಅಂತ. ಜೋಡಿ ಪಿಶಾಚಿಗಳು ಈಗ ಎಷ್ಟು ಶಕ್ತಿಶಾಲಿ ಆಗಿದ್ದಾರೆ ಅಂದ್ರೆ ನನ್ನಿಂದ ಕೂಡ ಅವ್ರನ್ನ ತಡೆಯಕ್ಕಾಗ್ತಾ ಇಲ್ಲ. ಅವರು ನನ್ನ ಹೆಂಡತಿನ ನನ್ನಿಂದ ಕಿತ್ಕೊಂಡ್ಬಿಟ್ರು. ನನ್ನ ಮಗಳು ಕೂಡ ತೊಂದರೆಯಲ್ಲಿದ್ದಾಳೆ. ದಯವಿಟ್ಟು ಏನಾದ್ರೂ ಮಾಡಿ. ಅವ್ರುಗಳು ಖಂಡಿತವಾಗ್ಲೂ ನಿನ್ನ ಮಗಳ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟೆ ಪಡ್ತಾರೆ. ಆದ್ರೆ ನಿನಗೆ ಏನು ಆಗಲ್ಲ. ನನ್ನ ಯಾಕೆ ಬಿಡ್ತಾರೆ ಅವರು? ಯಾಕಂದ್ರೆ ಅವರ ಆತ್ಮ ನಿನ್ನ ಮತ್ತೆ ಅವರ ತಾಯಿಯ ಜೊತೆ ಸೇರ್ಕೊಂಡಿದೆ. ಅವರ ತಾಯಿ ಅಂತೂ ಅವ್ರಿಗೆ ಜನ್ಮ ಕೊಟ್ಟು ಈ ಪ್ರಪಂಚದಿಂದ ಬಿಟ್ಟು ಹೋದ್ರು. ಈಗ ನಿನ್ನ ಜೀವನವೇ ಅವರ ಅಸ್ತಿತ್ವದ ಭಾಗವಾಗಿದೆ. ಹಾಗಾದ್ರೆ ಅವರನ್ನ ಸೋಲ್ಸಕ್ಕೆ ಯಾವುದೇ ಪರಿಹಾರ ಇಲ್ವಾ? ಒಂದು ದಾರಿ ಇದೆ, ಆದ್ರೆ ಅದು
ತುಂಬಾ ಕಠಿಣ ಮತ್ತೆ ತ್ಯಾಗಪೂರ್ವಕವಾಗಿದೆ. ಎಂತ ತ್ಯಾಗ? ನೀನು ನಿನ್ನ ಪ್ರಾಣವನ್ನ ಕೊಡ್ಬೇಕಾಗತ್ತೆ. ನಿನ್ನ ಬಲಿದಾನದಿಂದ ಆ ಆತ್ಮಗಳು ನಾಶವಾಗುತ್ತೆ. ಇರುವಂತ ಒಂದೇ ದಾರಿ ಅಂದ್ರೆ ಇದು. ಒಂದ್ ವೇಳೆ ನಾನ್ ಸಾಯೋದ್ರಿಂದ ನನ್ನ ಮಗಳು ಉಳಿತಾಳೆ ಅಂದ್ರೆ ನಾನು ಅದಕ್ಕೆ ತಯಾರಾಗಿದ್ದೀನಿ. ರಾತ್ರಿಯ ಸಮಯದಲ್ಲಿ ಆರ್ಯನ್, ಸಾಧು ಮತ್ತೆ ಶಿಖಾ ಒಂದು ರೂಮಲ್ಲಿ ನಿಂತ್ಕೊಂಡಿದ್ರು. ಆ ರೂಮಿನ 4 ದಿಕ್ಕುಗಳಲ್ಲಿ ಸುರಕ್ಷಾ ಚಕ್ರವನ್ನ ಹಾಕಿದ್ರು. ತಯಾರಾಗಿರೋ, ಅವ್ರು ಯಾವ ಕ್ಷಣ ಆದ್ರೂ ಬರ್ಬೋದು ಇಲ್ಲಿ. ನಿನ್ನ ಧೈರ್ಯವನ್ನ ಕಳ್ಕೋಬೇಡ. ರೂಮಲ್ಲಿ ಅಚಾನಕ್ ಆಗಿ ಕತ್ಲಾಗುತ್ತೆ. ಆಗ ಆ ಕಪ್ಪು ಹೊಗೆ ಆವರಿಸ್ಕೊಳ್ಳುತ್ತೆ. ಆಗ ಅಲ್ಲಿ ಅವಳಿ ಪಿಶಾಚಿಗಳು ಪ್ರತ್ಯಕ್ಷ ಆಗುತ್ತೆ. ಆರ್ಯನ್, ನೀನೇನ್ ಅನ್ಕೊಂಡಿದ್ದೆ? ನೀನ್ ನಮ್ಮನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ಬೋದು ಅಂತಾನ? ಈಗ ನೀನು ನಮ್ಮನ್ನ ಎದುರಿಸ್ಬೇಕಾಗತ್ತೆ. ನಾನ್ ನಿಮ್ ಎದುರುಗಡೆ ನಿಂತಿದ್ದೀನಿ. ನಿಮ್ಗೆ ಅದೇನ್ ಬೇಕೋ ಮಾಡಿ, ಆದ್ರೆ ನನ್ನ ಮಗಳನ್ನ ಬಿಟ್ಬಿಡಿ. ನಾವು ನಿನ್ನ ಮಗಳಿಗೆ ನೋವನ್ನ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ನೀನ್ ನರಳಬೇಕು. ಯಾಕಂದ್ರೆ ನಿನಗೆ ನಾವು ಏನು ಮಾಡಲ್ಲ. ನೀನ್ ಇಲ್ದೆ ನಮ್ಗಳ ಅಸ್ತಿತ್ವ ಖಾಲಿ ಖಾಲಿ. ಸಾಧು ಅವ್ರ ಮಾಲೆನ ಹಿಡ್ಕೊಂಡು ಮಂತ್ರವನ್ನ ಜಪ ಮಾಡ್ತಾ ಇರ್ತಾರೆ. ಆ ಅವಳಿ ಪಿಶಾಚಿಗಳು ಸಾಧುವನ್ನೇ ನೋಡ್ತಾ ಇರುತ್ತೆ. ಆದ್ರೆ ಆ ಮಂತ್ರಗಳು ಅವ್ರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಈಗ ಸಮಯ ಬಂದಾಗಿದೆ. ನಿನ್ನ ಜೀವನದ ತ್ಯಾಗವನ್ನ ಮಾಡಲೇಬೇಕು. ಇದೇ ಇರುವಂತ ಕೊನೆಯ ದಾರಿ. ಶಿಖಾ, ನೀನು ಸುರಕ್ಷಿತವಾಗಿದ್ರೆ ನನ್ನ ಜೀವನದಲ್ಲಿ ಅಷ್ಟೇ ಸಾಕಮ್ಮ. ನನ್ನ ಕ್ಷಮಿಸ್ಬಿಡು. ಇಲ್ಲ ಅಪ್ಪ, ನಾನ್ ನಿಮ್ಮನ್ನ ಕಳ್ಕೊಳ್ಳೋದಿಲ್ಲ. ನಾವು ಬೇರೆ ದಾರಿನ ಹುಡ್ಕೊಳ್ಳೋಣ. ಕೆಲವೊಂದ್ಸಲ ನಮ್ಮವರ ಖುಷಿಗೋಸ್ಕರ ದೊಡ್ಡ ಬಲಿದಾನವನ್ನ ಕೊಡ್ಲೇಬೇಕಾಗತ್ತಮ್ಮ. ಆರ್ಯನ್ ಆ ಸುರಕ್ಷಾ ಚಕ್ರದಿಂದ ಆಚೆ ಬರ್ತಾನೆ. ಆ ಅವಳಿ ಪಿಶಾಚಿಗಳು ಆರ್ಯನ್ನೇ ನೋಡ್ತಾ ಇರುತ್ತೆ. ನಾನ್ ನಿಮ್ಮನ್ನ ಸ್ವತಂತ್ರಗೊಳಿಸೋಕ್ ಬಂದಿರೋದು. ನನಗೆ ಗೊತ್ತಿದೆ, ನಾನು ಸತ್ತು ಹೋದ್ಮೇಲೆ ನಿಮ್ಮ ಅಂತ್ಯ ಕೂಡ ಆಗುತ್ತೆ ಅಂತ. ಅದಕ್ಕೆ ನಾನು ಸ್ವಲ್ಪ ಹೊತ್ತಿಗೂ ಮುಂಚೆ ವಿಷ ಕುಡ್ದಿದ್ದೆ. ಇಷ್ಟು ಹೇಳಿ ಆರ್ಯನ್ ಕೆಳಗಡೆ ಬಿದ್ದು ಸತ್ ಹೋಗ್ತಾನೆ. ಅವ್ನ್ ಸತ್ ಹೋಗ್ತಿದ್ದಂಗೆ ಆ ಅವಳಿ ಪಿಶಾಚಿಗಳು ಜೋರಾಗಿ ಕೆರ್ಚೋಕೆ ಶುರು ಮಾಡುತ್ತೆ. ಮತ್ತೆ ಬೂದಿ ಆಗ್ಬಿಡುತ್ತೆ. ಆಗ ಮನೆಯಲ್ಲಿ ಶಾಂತವಾದ ವಾತಾವರಣ ಹರಡುತ್ತೆ. ಶಿಖಾ ಮತ್ತೆ ಸಾಧು ಮನೆಯಲ್ಲಿ ಅವರಿಬ್ರೇ ಇದ್ರು. ಆದ್ರೆ ಆರ್ಯನ್ ಅಲ್ಲಿರ್ಲಿಲ್ಲ. ಶಿಖಾ ತುಂಬಾನೇ ದುಃಖ ಆಗಿ ಅಳ್ತಾ ಇದ್ಲು. ನಿಮ್ಮ ತಂದೆ ಏನ್ ಮಾಡಿದಾರೋ ಅದು ಒಂದು ಮಹಾನ್ ತ್ಯಾಗವಾಗಿದೆ ಅಮ್ಮ. ಅವ್ರು ಮಾಡಿದಂತಹ ತ್ಯಾಗನ ನೀನ್ ಯಾವತ್ತೂ ಕೂಡ ನೆನಪಲ್ಲಿಟ್ಕೋಬೇಕು. ಅವರು ನನ್ನನ್ನ ಕಾಪಾಡೋಗೋಸ್ಕರ ಅವ್ರೇ ತ್ಯಾಗ ಮಾಡಿದ್ರು. ನಮ್ ತಂದೆನ ನಾನು ಯಾವಾಗ್ಲೂ ನೆನ್ಪಲ್ಲಿ ಇಟ್ಕೊಳ್ತೀನಿ. ಮಾರನೆಯ ದಿನದ ಆ ಸೂರ್ಯನ ಕಿರಣ ಶಿಖಾಳ ಜೀವನಕ್ಕೆ ಒಂದು ಹೊಸ ಬೆಳಕು ಶುರು ಆಯಿತು.